ಓಕೆ ಸ್ನೇಹಿತರೆ, ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಮಾಡಿದ್ದೀನಿ. ಅಂದರೆ ಇಲ್ಲೇನು ನಾನು ಫಾರೆಕ್ಸ್ ಮಾಡ್ತಾರೆ, ಇದು ಮಾಡ್ತಾರೆ ಸರ್, ಇಂಡಿಯನ್ ಮಾರ್ಕೆಟ್ ಬಿಡ್ತಾ ಇಲ್ಲ ಅಂತೇಳಿ ಅಂದ್ಕೊಂಡ್ರೆ, ನಾನು ಆಲ್ಮೋಸ್ಟ್ ನಾನು 1,00,000 ಮೇಲೆ ಪ್ರಾಫಿಟ್ ಇದ್ದರೆ ಅಷ್ಟೇ ಶೇರ್ ಮಾಡ್ತೀನಿ. ಆದರೂ ಕೂಡ ಇವತ್ತು ನಾನು ನಿಫ್ಟಿಯಲ್ಲಿ 30,000 ರುಪಿಯನ್ನು ನಾನು ಮಾಡಿದ್ದೀನಿ. ಕೆಲವೊಂದು ಹೋಲ್ಡಿಂಗ್ಸ್ಗಳನ್ನು ನಾನು ತೋರಿಸೋದಿಲ್ಲ, ಯಾಕಂದರೆ ಅದು ಮಿಸ್ಗೈಡ್ ಆಗುತ್ತೆ ಸೆಬಿ ಪ್ರಕಾರ. ಮತ್ತು ನಮ್ಮದು ಕೂಡ ಮತ್ತೊಬ್ರು ನಾನು ನೋಡಿ ಕಾಪಿ ಮಾಡಿ ಪಾಪ ಲಾಸ್ ಗೀಸ್ ನಾನು ಅದೇ ರೀತಿ ಸ್ಟಾಕ್ಸ್ಗಳನ್ನು ಇಲ್ಲಿ ನಾನು ತೋರಿಸೋದಿಲ್ಲ. ನಿಫ್ಟಿಯಲ್ಲಿ ನಾನು 30,000 ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಅನ್ರಿಲೀಸ್ಡ್ ಗೇನ್ ಅಂತಿದೆ ನೋಡಿ, ಇನ್ನೂ 22,000 ನಂದು ರನ್ನಿಂಗ್ನಲ್ಲಿದೆ. ಅದು ನಿಫ್ಟಿ ಅಲ್ಲ, ಬೇರೆ ನಾನೇನೋ ಹೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ಇದು ಅಲ್ಲಿ ಆಪ್ಷನ್ ಶೆಲ್ ಮಾಡಿರ್ತೀನಲ್ಲ ನಾನು, ಅದು 22,000 ಇನ್ನೇ ರನ್ನಿಂಗ್ದಲ್ಲಿದೆ. ಇಲ್ಲಿ 30,000 ಇವತ್ತು ನಾನು ಕ್ಲೋಸ್ ಮಾಡಿರೋದು, 31,000 ಇಂಡಿಯನ್ ಮಾರ್ಕೆಟ್ದಲ್ಲಿ. ಈ ರೀತಿಯಾಗಿ ನಾಲೆಜ್ ಗೇನ್ ಮಾಡಬೇಕು. ಇದು ಇಂಡಿಯನ್ ಮಾರ್ಕೆಟ್, ಅದು ಫಾರೆಕ್ಸ್ ಆಗಿರುತ್ತೆ. ಹೀಗಾಗಿ ನಾವು ನೋಡ್ತಾ ಹೋಗೋಣ. ಇಸ್ ಫಾರ್ ನಾವು ಗ್ಯಾಟ್ ಮಾಡಿದರೆ ಏನು ಬೇಕಾದರೂ ಅರ್ನ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಸ್ವಲ್ಪ ಡೇರಿಂಗ್ ಕೂಡ ಇಲ್ಲಿ ಬೇಕಾಗುತ್ತೆ.